ವಾವ್, ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ. ಅತ್ತೆ ಮಾವ ನೀವಿಬ್ರು ಒಪ್ಕೊಂಡಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಥ್ಯಾಂಕ್ಸ್ ಕಣು, ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಸಿದೀಯಾ. ಅಣ್ಣ ನಿನಗೆ ಅದಕ್ಕೆ ಇಷ್ಟ ಆಯ್ತಲ್ಲ ಅಷ್ಟೇ ಖುಷಿ ನನಗೆ. ಗಂಗಜ್ಜಿ ಬನ್ನಿ ಇಲ್ಲಿ. ಮಹಾಲಕ್ಷ್ಮಿ, ನಿಂಗೆ ಖುಷಿ ಆಯ್ತಾ? ಗಂಗಜ್ಜಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ ತಾನೇ ನೀವು? ಇಲ್ಲ ಇಲ್ಲ, ನೀನು ಒಬ್ಬಳ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ನಾನು ಬೇರೆ ಯಾರ ಕಣ್ಗೂ ಕಾಣಿಸಲ್ಲ. ನೀನು ಯಾವಾಗ ಬೇಕೋ ಅವಾಗ ಕರಿ, ನಾನು ಬಂದು ನೀನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ನಮ್ಮ ಯಜಮಾನ್ರ ಪಕ್ಕ ನಿಂತ್ಕೊಂಡು ಈ ಸಮಾರಂಭನೆಲ್ಲ ನೋಡಿ ಖುಷಿ ಪಡ್ತೀನಿ, ಆಯಿತಾ? ಆಯ್ತು ಆಯ್ತು ಗಂಗಜ್ಜಿ. ಮಾಲಾ, ಇದ್ಯಾಕೆ ಒಬ್ಳೆ ಮಾತಾಡ್ತಾ ಇದೀಯಾ? ಅತ್ತೆ, ಅದು ಮನೆಯವರೆಲ್ಲ ಸೇರ್ಕೊಂಡು ನನ್ನ ಬರ್ತಡೇನ ಇಷ್ಟು ಗ್ರ್ಯಾಂಡ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಖುಷಿಗೆ ಒಬ್ಬೊಬ್ಳೇ ಮಾತಾಡ್ಕೋತಾ ಇದ್ದೀನಿ. ಓ ಹೌದಾ? ಮಾಲಾ, ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ರೀ. ಐ ಲವ್ ಯು ಟು. ಅದಕ್ಕೆ ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಹೌದು ಕೃಷ್ಣ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಮಾಲಾ. ಥ್ಯಾಂಕ್ ಯು ರೀ. ಹ್ಯಾಪಿ ಬರ್ತ್ಡೇ. ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಅದು ಸರ್ಪ್ರೈಸ್, ಆಮೇಲೆ ಕೊಡ್ತೀವಿ. ಗಿಫ್ಟ್ ಕೊಡ್ತಾ ಇದ್ದಾರೆ ಎಲ್ರೂ. ಅಯ್ಯೋ, ನನಗೆ ಗಿಫ್ಟ್ ಅಂದ್ರೆ ತುಂಬಾ ಇಷ್ಟ. ಇದೇನ್ರಿ, ಯಾರು ಬಂದೇ ಇಲ್ಲ ನಮ್ಮ ಬೀದಿಯವರು? ಎಲ್ಲರಿಗೂ ಹೇಳಿದ್ದೀರಾ? ಹಾ ಹೇಳಿದ್ದೀನಿ ಶಾಂತ, ಇನ್ನೇನು ಬಂದ್ಬಿಡ್ತಾರೆ. ಶಾಂತಕ, ಓ ಎಲ್ರು ಬಂದ್ರಾ? ಬನ್ನಿ ಬನ್ನಿ. ಅವ್ವ ಶಾಂತಕ್ಕ, ಏನು ಇಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟಿದ್ದೀರಾ ಸ್ಟೇಜ್ನ. ನಿನ್ ಸೊಸೆ ಅಂತ ಒಳ್ಳೆ ದಂತದ ಗೊಂಬೆ ತರ ಕಾಣ್ತಾವಳೆ. ಮಾಡಿದ್ರೆ ಈ ತರ ಮಾಡ್ಬೇಕು ಶಾಂತಕ್ಕ, ಬರ್ತಡೇನ ಸೂಪರ್. ಹೌದು ಶಾಂತಂದು ಅಕ್ಕ, ಫಂಕ್ಷನ್ಗೆ ಬಹಳ ಚೆನ್ನಾಗಿ ರೆಡಿಗೆ ಮಾಡಿಸಿದ್ದೀರಾ. ನಮ್ಮ ಮಾಲು ಅಂತೂ ದಂತದ ಗೊಂಬೆ ತರಗೆ ಕಾಣಿಸ್ತಾ ಇದ್ದಾರೆ. ಹೌದೌದು, ಇದನ್ನೆಲ್ಲ ನಮ್ಮ ಕೃಷ್ಣನೇ ಮಾಡಿಸಿರೋದು. ಏನು ಹೇಳು ಶಾಂತಕ್ಕ, ಫಂಕ್ಷನ್ ಮಾತ್ರ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ನಿನ್ನ ಸೊಸೆ ಪುಣ್ಯ ಮಾಡಿದ್ಲು ನಿಮ್ಮಂತವ್ರ ಮನೆಗೆ ಸೊಸೆಯಾಗಿ ಬರಕ್ಕೆ. ಜಾನ್ಕಕ್ಕ, ಥ್ಯಾಂಕ್ ಯು ಸೋ ಮಚ್. ರೀ ಏನು ಪಾರಿ? ರೀ, ಇಲ್ಲೆಲ್ಲ ನೋಡಿದ್ಮೇಲೆ ನನಗೂ ಆಸೆ ಆಗ್ತಾ ಇದೆ. ನನಗೂ ಮಾಲಾಶ್ರೀ ಮಾಡ್ಕೊತಾವಳಲ್ಲ, ಹಂಗೆ ಬರ್ತಡೇ ಮಾಡಿ. ಆ ಏನೇ ಪಾರಿ ಹಿಂಗೆ ಹೇಳ್ತಾ ಇದೀಯಾ? ಆ ಹುಡುಗಿಗೆ ಬರ್ತ್ಡೇ ಮಾಡಿಕೊಂಡು ಅಭ್ಯಾಸ ಆಗಿದೆ, ಅದಕ್ಕೆ ಮಾಡ್ಕೊತಾವಳೆ. ಆಮೇಲೆ ಇನ್ನೂ ಚಿಕ್ಕವಳು ಅವಳು. ನಮಗೆಲ್ಲ ಯಾವ ಬರ್ತ್ಡೇ ಹೇಳು ಮತ್ತೆ? ಅಂದ್ರೆ ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ಹೆಂಡತಿ ಪಾರಿ ಅವಳನ್ನ 18 ವರ್ಷ ಹುಡುಗಿ ಅನ್ಕೊಬಿಟ್ಟವಳ ಅಂತ. ಮಾತಾಡ್ರಿ, ನನಗೆ ಬರ್ತಡೇ ಮಾಡ್ತೀರಾ ಇಲ್ವಾ? ಪಾರಿ, ಇವಾಗ ನಾವು ಬಂದಿರೋದು ಮಾಲಾಶ್ರೀ ಬರ್ತ್ಡೇಗೆ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮಾತಾಡೋಣ. ಓ ಹಂಗ, ಸರಿ ಸರಿ ರೀ, ಮನೆಗೆ ಹೋಗಿ ಮಾತಾಡವ. ಏನಪ್ಪ ಕಾರ್ತಿ, ಅಷ್ಟೊತ್ತಿಂದ ಹೆಂಡ್ತಿನೇ ನೋಡ್ಕೊಂಡು ನಿಂತ್ಬಿಟ್ಟಿದ್ಯಾ? ಅಂಕಲ್, ಇವತ್ತು ನನ್ನ ಹೆಂಡತಿ ಬರ್ತ್ಡೇ ಅಲ್ವಾ, ಅದಕ್ಕೆ ಅವಳು ಪಕ್ಕ ನಿಂತಿದ್ದೆ ಅಷ್ಟೇನೆ. ಕೃಷ್ಣ, ಹಾ ಹೇಳಿ ತಾತ. ನನ್ನನ್ನು ಸ್ವಲ್ಪ ಮಾಲಾಶ್ರೀ ಹತ್ರ ಕರ್ಕೊಂಡು ಹೋಗಪ್ಪ. ಆ ಹುಡುಗಿಗೆ ಆಶೀರ್ವಾದ ಮಾಡ್ಬಿಡ್ತೀನಿ. ಹಾ ಸರಿ, ಬನ್ನಿ ತಾತ, ಕರ್ಕೊಂಡು ಹೋಗ್ತೀನಿ. ಗಂಗಜ್ಜಿ, ನೀವು ಬನ್ನಿ. ಮಾಲಾ, ಹುಟ್ಟುಹಬ್ಬದ ಶುಭಾಶಯಗಳು ಕಣಮ್ಮ. ಆ ದೇವರು ನಿನ್ನ 106 ಕಾಲ ದೀರ್ಘ ಸುಮಂಗಲಿಯಾಗಿ ಕುಟುಂಬದ ಜೊತೆ ಸಂತೋಷವಾಗಿರ್ಲಿ ಕಣಮ್ಮ. ಅದೇ ನನ್ನ ಆಶೀರ್ವಾದ ನಿಂಗೆ. ಮಾಲಾ, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ದೀರ್ಘ ಸುಮಂಗಲಿಯಾಗಿ ಕುಟುಂಬದ ಜೊತೆ 106 ಕಾಲ ಸಂತೋಷ ಬಾಳಮ್ಮ. ಆ ದೇವರು ಯಾವಾಗಲೂ ನಿನ್ನ ಕಾಪಾಡಲಿ. ಅಜ್ಜಯ್ಯ, ಗಂಗಜ್ಜಿ, ತುಂಬಾ ಥ್ಯಾಂಕ್ಸ್. ಸರಿ ಸರಿ, ಇವಾಗ ಟೈಮ್ ಆಯ್ತು, ಕೇಕ್ ಕಟ್ ಮಾಡೋಣ. ಕೃಷ್ಣ, ಒಂದ್ ನಿಮಿಷ ಇರು, ಇನ್ನೊಬ್ಬರು ಬರಬೇಕು. ಇನ್ನೊಬ್ರ? ಯಾರೇ ಅದು? ಅವ್ರೊಂಥರ ಸ್ಪೆಷಲ್ ಗೆಸ್ಟ್ ಶಾಂತ, ಬರ್ತಾರೆ, ನಿನ್ಗೆ ಗೊತ್ತಾಗುತ್ತೆ. ಓಹ್, ಬಂದೇ ಬಿಟ್ರು. ಹಾಯ್ ಗೌಡ್ರೆ. ಹಾಯ್ ಹಾಯ್ ಮೇಡಮ್, ಯಾಕೆ ಇಷ್ಟು ಲೇಟ್ ಆಯ್ತು? ರೀ, ಇವ್ರು ಯಾರು ಗೊತ್ತಾಗ್ಲಿಲ್ಲ ಮೇಡಮ್. ಶಾಂತ, ಇವರು ನಮ್ಮ ಚಿಂಟು ಸ್ಕೂಲು ಬಂದಿರೋ ಹೊಸ ಮೇಡಮು, ಇಂಗ್ಲಿಷ್ ಟೀಚರು, ಪಂಕಜ ಅಂತ. ಇವಾಗ ಸ್ಕೂಲ್ಗೆ ರಜೆ ಕೊಟ್ಟಿದಾರಲ್ರಿ, ಈ ಮೇಡಮ್ ಯಾವಾಗ ಬಂದ್ರು? ಶಾಂತ, ಅವ್ರು ಇವಾಗ ಬಂದಿರೋದಲ್ಲ, ಹೋದ್ ಫೆಬ್ರವರಿಲೇ ಬಂದರು. ನಿನಗೆ ಗೊತ್ತಿಲ್ಲ ಅಷ್ಟೇನೆ. ಇವಾಗ ಗೆಸ್ಟ್ನ ಮಾತಾಡ್ಸೋಣ ಬಿಡು ಶಾಂತ. ಏನು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದೀಯಾ? ಶಾಂತಕ, ಗೌಡ್ರ ಮೇಲೆ ಒಂದು ಕಣ್ಣಿಟ್ಟರು ನೋಡಿ, ಹೆಂಗೆ ಹೊಸ ಮೇಡಮ್ನು ಪರಿಚಯ ಮಾಡ್ಕೊಬಿಟ್ಟವ್ರೆ ಅಂತ. ಈ ಬರ್ತಡೇ ಮುಗಿಲಿ, ಸುಮ್ಮನಿರು, ಆಮೇಲೆ ವಿಚಾರಿಸ್ಕೊತೀನಿ ಅವ್ರನ್ನ. ಮೇಡಮ್ ಅವರೇ, ಟೀ ಕಾಫಿ ಜ್ಯೂಸು ಏನು ತಗೋತೀರಾ? ನೋ
ಏನು ಬೇಡಿ ಗೌಡ್ರೆ? ಏ ಬಾರಿ ನೋಡಿ ಮೇಡಮ್ನ ಎಷ್ಟು ಪ್ಯಾಸನಗೊಳೆ ಅಂತ. ಮೇಡಮ್ನು ನೋಡ್ತಾ ಇದ್ದೀನಿ, ಮೇಡಮ್ ಸುತ್ತಾ ಇರೋ ಗೌಡ್ರನ್ನು ನೋಡ್ತಾ ಇದ್ದೀನಿ. ಮೇಡಮ್ ಅವರೇ, ನನ್ನ ಹೆಸರು ಪಂಚಾಯತಿ ಪರಮೇಶಿ ಅಂತ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಹೋ ಹೌದಾ, ನಿಮ್ಮನ್ನು ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಏ ಪಾರಿ ನೋಡಲಿ ನಿನ್ನ ಗಂಡನು ಅಲ್ಲಿ ಕಿರ್ಕೊಂಡೋಗಿ ನಿಂತ ಮೇಡಮನ್ ಮುಂದೆ. ರೇ ಅಯ್ಯೋ, ನನ್ನ ಹೆಂಡ್ತಿ ಇರೋದನ್ನೇ ಮರ್ತ್ಬಿಟ್ನಲ್ಲ ನಾನು. ಓದ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂದಂಗೆ ಎಲ್ಲೋರು ನನ್ನ ಹೆಂಡ್ತಿ ಇರ್ತಾಳೆ, ಏನು ಮಾಡೋಕ್ಕೂ ಬಿಡಲ್ಲ. ರೀ ನಿಮಗೆ ಕರಿತಾ ಇರೋದು, ಬಂದು ನನ್ನ ಪಕ್ಕ ನಿಂತ್ಕೊಳ್ಳಿ ಅಂತ. ಮೇಡಮ್ ಅವರೇ, ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ. ಯಾ ಶೋರ್. ಬಾಯಿ ಮುಚ್ಚಿ ನೊಣಗಿನ ಹೋಗ್ಬಿಟ್ಟದು. ಮಹಾಲಾಶ್ರೀ ಅವರೇ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಚಿಂಟು ನನ್ನ ಮಗನೇ, ಅವ್ನ ಪೇರೆಂಟ್ಸ್ ಮೀಟಿಂಗ್ಗೆ ಸ್ಕೂಲಿಗೆ ಬರ್ತೀನಲ್ಲ, ಅವಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ. ಯಾ ಶೋರ್. ಅಣ್ಣ ಟೈಮ್ ಆಗ್ತಾ ಇದೆ, ಅದಕ್ಕೆ ಕೈಲಿ ಕೇಕ್ ಕಟ್ ಮಾಡ್ಸೋಣ. ಹಾಂ ಆಯ್ತು ಕೃಷ್ಣ. Happy birthday to you, ಡಿಯರ್ ಮಾಲಾ, ಹ್ಯಾಪಿ ಬರ್ಡೇ ಟು ಯು. ನನಗೆ ಬರ್ತ್ಡೇಗೆ ವಿಶ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು ಕೃಷ್ಣ. ಮಾಲಾ, ನನ್ನ ಕಡೆಯಿಂದ ನಿಮ್ಮ ಮಾವನ ಕಡೆಯಿಂದ ಸೀರೆ ಗಿಫ್ಟ್ ನಿನಗೆ. ಅತ್ತೆ, ಈ ಸೀರೆ ತುಂಬಾ ಚೆನ್ನಾಗಿದೆ, ಈ ಕಲರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಶಾಂತಕ, ನಾವು ಬೀದವರೆಲ್ಲ ಸೇರಿ ನಿಮ್ಮ ಸೊಸೆ ಗಿಫ್ಟ್ ತಗೋ ಬಂದಿದ್ದೀವಿ. ಅಯ್ಯೋ ಜಾನ್ಕಿ, ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ? ನಮ್ಮ ಬೀದವರೆಲ್ಲ ನಮ್ಮ ಮನೆ ಸಮಾರಂಭದಲ್ಲಿ ಸೇರಿರೋದೇ ನಮಗೆ ಖುಷಿ. ಗಿಫ್ಟ್ ಎಲ್ಲ ಏನಕ್ಕೆ? ಪರವಾಗಿಲ್ಲ ಬಿಡು ಶಾಂತಕ, ನಾವೆಲ್ಲ ಖುಷಿಯಿಂದ ಕೊಡ್ತಾ ಇದೀವಿ. ಬಾರಿ ಜಾನ್ಕಿ ತಗೊಂಡು. ರೀ ಒಂದು ಫೋಟೋ ತೆಗೀರಿ. ಹ್ಞೂ ಆಯ್ತು, ನಿಂತ್ಕೊಳ್ಳಿ. ಜಾನ್ಕಕ್ಕ, ಪಾರಕ್ಕ, ಗೌರಕ್ಕ, ರೇಷಿ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಇವಾಗ ಕೇಕ್ ಕಟಿಂಗ್ ಆಯ್ತು, ಗಿಫ್ಟ್ ಎಲ್ಲ ಕೊಟ್ಟಾಯ್ತು. ಇವಾಗ ಒಂದು ರಸಮಂಜರಿ ಕಾರ್ಯಕ್ರಮ ಶುರು ಮಾಡೋಣ. ತಾತ, ಈಗ ನಾವೆಲ್ಲ ಸಾಂಗ್ ಆಡ್ತೀವಿ, ನೀವು ಕೂತ್ಕೊಂಡು ನೋಡಿ. ಓ ಹೌದಾ, ಸರಿ ಕಣಪ್ಪ, ನಾ ಕೂತ್ಕೋತೀನಿ ಈ ಕಡೆ. ಇವಾಗ ಫಸ್ಟ್ ಯಾರು ಸಾಂಗ್ ಆಡ್ತೀರಾ? ಕೃಷ್ಣ, ಫಸ್ಟ್ಗೆ ನಾನೇ ಆಡ್ತೀನಿ. ಓಕೆ ಡನ್, ಆಡಿ ರೇಷಿ ಅಕ್ಕ. ನಗುತ್ತಾ ನಗುತ್ತಾ ಬಾಳ್ಗೆ ಬೇಕು ನಿಮ್ಗೆ, ಹೇಗೆ ಸೌಗೆ ವರ್ಷ ಎಂದು ಹೀಗೆ ನಿಮ್ಗೆ ಬರ್ತಾ ಇರ್ಲಿ ಹರ್ಷಾಗೆ ಹರ್ಷ. ಸಂತೋಷದ ಶುಭ ದಿನಕ್ಕೆ ಉಲ್ಲಾಸಗೆ ಹೊಸ ಮಳೆಯು. ನಮ್ದಕ್ಕೆ ಸಾಂಗ್ ಹೇಗಿತ್ತು? ಸೂಪರ್ ಸೂಪರ್. ನೆಕ್ಸ್ಟ್ ಬರ್ತಾ ಇದ್ದಾರೆ ನಮ್ಮ ಪಾರಕ್ ಅವರು. ಆಡ್ಲ ಪಾರಿ, ಆಡು ಆಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಆಡು ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ನೂತನವಾದಂತೆ ನೀನು ನೀನು. ಆ, 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 ಪಾರಕ್ ಅವರೇ, ಸೂಪರ್ ಸೂಪರ್. ಅಷ್ಟು ಚೆನ್ನಾಗಿ ಆಡಿದ್ನ ನಾನು. ಇನ್ನೊಂದಾಗ್ಲಾ? ಅಯ್ಯಯ್ಯೋ ಪಾರಿ, ಬೇಡ, ಸಾಕು ಬಾ. ಯಾಕ್ರಿ ಎಲ್ರು ಹೇಳಿಲ್ವಾ ಸೂಪರ್ ಆಗಿ ಆಡ್ದೆ ಅಂತ? ನಿಮ್ಗೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚು. ನನ್ನ ಹೆಂಡತಿ ಬಾಯಲ್ಲಿ ಸಾಂಗ್ ಕೇಳಿಸ್ಕೊಂಡ್ಮೇಲೆ ಇನ್ಯಾವತ್ತು ನನ್ನ ಜೀವನದಲ್ಲಿ ಸಾಂಗೇ ಕೇಳಬಾರ್ದು ಅನ್ನಿಸ್ತಾ ಇದೆ. ಇನ್ಯಾವ ಸಾಂಗ್ನ ಸಾಯ್ಸಕ್ಕೆ ನಿಂತಿದ್ದಾಳೋ ಏನೋ ಸ್ಟೇಜ್ ಮೇಲೆ. ಆಡ್ಲಾ? ಆಡು ಪಾರಿ. ಓ ನಲ್ಲನೆ ಸತಿ ಮಾತಂದ ನುಡಿವೆಯ. ಏನ್ ಪರ್ಮಿಷನ್ ಪಾರಿ, ಫುಲ್ ರೊಮ್ಯಾಂಟಿಕ್ ಸಾಂಗ್ ಆಡ್ತಾವಳೆ. ಹೋಗಿ ಹೋಗಿ ನೀವು ಸ್ಟೇಜ್ಗೆ ಆಡಿ. ನಾನಾ? ಏ ಪರಮೇಶ್, ಹೋಗೋ ಆಡು. ರೇ ಬನ್ರಿ. ಪರಮೇಶ್ ಅಣ್ಣ, ಶುರು ಮಾಡೋ. ನಲ್ಲನೆ ಸವಿ ಮಾತಂದ ನುಡಿವೆಯ. ನಾನೇನನ್ನು ನುಡಿಯಲಿ ಪಾರಿ, ನನ್ನ ಬಿಡುವೆಯ. ಆ ಆ ಆ ಆ. ನಿನ್ನ ಬಿಡೆನು ಎಂದಿಗೂ. ಹಾಯ್ ಫ್ರೆಂಡ್ಸ್.
ಫ್ರೆಂಡ್ಸ್, ನಾಳೆನೂ ಕೂಡ ನನ್ನ ಸೊಸೆ ಮಾಲಾಶಿದು ಬರ್ತ್ಡೇ ಸಮಾರಂಭ ಮುಂದುವರಿಯುತ್ತೆ. ನಾವು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾಳೆ ತುಂಬ ಚೆನ್ನಾಗಿರುತ್ತೆ, ಫುಲ್ ಕಾಮಿಡಿ ಇರುತ್ತೆ. ಮಿಸ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿ. ನಮ್ಮದು ಫ್ರೀ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.